ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಕೆ ರಾಮಚಂದ್ರ, ಸಾಹಿತ್ಯ ಪರಿಚಾರಕ. ನನ್ನ ಇಂದಿನ ಪ್ರಸ್ತುತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರ ಕರುಳು ಕಟ್ಟಿದ ಬರಹ ಎಂಬ ಕೃತಿಯಿಂದ ಆಯ್ದ ಲೇಖನ. ಡಾಕ್ಟರ್ ಪಾರ್ವತಮ್ಮನವರ ಸಾಧನೆಗೆ ಸಾವಿಲ್ಲ. ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಇನ್ನಿಲ್ಲ ಎಂಬ ವಿಷಯವನ್ನು ಕೇಳುವುದೇ ಕಷ್ಟಕರ. ಅನೇಕ ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಒಡನಾಟವಿದ್ದ ನನಗೆ ಪಾರ್ವತಮ್ಮನವರ ವ್ಯಕ್ತಿತ್ವದ ಪರಿಚಯ ಸಾಕಷ್ಟು ಆಗಿತ್ತು. ಹೊರನೋಟಕ್ಕೆ ಒರಟು ಎಂಬಂತೆ ಕಾಣುವ ಇವರ ಒಳಗೆ ತಾಯಿ ಹೃದಯ ಸದಾ ಮಿಡಿಯುತ್ತಿತ್ತು. ಈ ತಾಯಿ ಹೃದಯ ರಾಜ್ ಕುಟುಂಬಕ್ಕಷ್ಟೇ ಮೀಸಲಾಗಿರಲಿಲ್ಲ, ಕನ್ನಡ ಸಿನಿಮಾ ಕುಟುಂಬಕ್ಕೂ ವಿಸ್ತರಿಸಿತ್ತು. ತಾಯಿಯ ಕಾರುಣ್ಯ ಮತ್ತು ಕಾಠಿಣ್ಯ ಎರಡನ್ನೂ ಉಣಬಡಿಸಿದ ಈ ತಾಯಿಯಲ್ಲಿ ಕೆಲವರು ಕಾಠಿಣ್ಯವನ್ನು ಮಾತ್ರ ಕಂಡರು, ಇನ್ನು ಕೆಲವರು ಕಾರುಣ್ಯವನ್ನು ಕಂಡರು, ಅನೇಕರು ಕಾರುಣ್ಯ ಎರಡನ್ನೂ ಕಂಡರು. ಇಂಥವರು ಮಾತ್ರ ಸರಿಯಾಗಿ ಅರ್ಥ ಮಾಡಿಕೊಂಡರು. ಪಾರ್ವತಮ್ಮನವರ ಕಾಠಿಣ್ಯವನ್ನಷ್ಟೇ ಕಂಡ ವ್ಯವಹಾರಿಗಳು ಅದರಾಚೆಗಿನ ಅವರ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ವ್ಯಾಪಾರ ವ್ಯವಹಾರಗಳಷ್ಟೇ ಮುಖ್ಯವಾದವರಿಗೆ ಸ್ವಕೇಂದ್ರಿತ ಹಿತಾಸಕ್ತಿಯೇ ಅಂತಿಮವಾಗಿರುವುದರಿಂದ ಇನ್ನೊಬ್ಬರ ಜಾಗದಲ್ಲಿ ನಿಂತು ನೋಡುವ ವ್ಯವಧಾನವಾಗಲಿ ವೈಶಾಲ್ಯವಾಗಲಿ ಇರುವುದಿಲ್ಲ. ಪಾರ್ವತಮ್ಮನವರು ಚಿತ್ರ ನಿರ್ಮಾಣ ಮತ್ತು ವಿತರಣೆಗೆ ಬರುವಂತೆ ಮಾಡಿದ ವಾತಾವರಣದ ಹಿನ್ನೆಲೆಯಲ್ಲಿ ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡರೆ ಅರೆಬರೆ ನೋಟಗಳಿಗೆ ಅವಕಾಶವಿರುವುದಿಲ್ಲ. ಹಳ್ಳಿಗಾಡಿನ ಮಹಿಳೆಯೊಬ್ಬರು ಮಾಡಿದ ಅಭೂತಪೂರ್ವ ಸಾಧನೆಯನ್ನು ಮರೆಯಲಾಗುವುದಿಲ್ಲ. ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಸಾಕಷ್ಟು ಗಳಿಕೆ ಮಾಡುತ್ತಿದ್ದ ಕಾಲ. ಆದರೂ ಕೆಲವರು ಏನೂ ಗಿಟ್ತಾ ಇಲ್ಲ ಎಂದು ಹೇಳುತ್ತಿದ್ದರು. ರಾಜ್ ಅವರ ತ್ರಿಮೂರ್ತಿ ಚಿತ್ರದ ಉತ್ತರ ಕರ್ನಾಟಕ ವಿತರಣೆಗೆ ತುಂಬ ಕಡಿಮೆ ಹಣ ಕೊಡುತ್ತೇವೆಂದರು. ಆಗ ಪಾರ್ವತಮ್ಮನವರು ಅದನ್ನು ನಿರಾಕರಿಸಿ ಹುಬ್ಬಳ್ಳಿಯಲ್ಲಿ ಚಂದ್ರಿಕಾ ಮೂವೀಸ್ ಎಂಬ ಸಂಸ್ಥೆ ಸ್ಥಾಪಿಸಿ 1977ರಲ್ಲಿ ವಿತರಣೆ ಮಾಡಿದರು. ತ್ರಿಮೂರ್ತಿ ಚಿತ್ರ ಸಾಕಷ್ಟು ಹಣ ಗಳಿಸಿತು. ಅನಂತರ ಶಂಕರ್ ಗುರು ಸರಿದಿ. ಮೊದಲು ಹಣ ತೊಡಗಿಸಿದವರು ಹಿಂದೆ ಸರಿದಾಗ ತಾವೇ ಸಾಲ ಮಾಡಿ ನಿರ್ಮಾಪಕರಾದರು. ಕೆಲವರ ಸಹ ಪಾಲುದಾರಿಕೆಯಿಂದ ವಜ್ರೇಶ್ವರಿ ಕಂಬೈನ್ಸ್ ಆರಂಭಿಸಿದರು. ಶಂಕರ್ ಗುರು ದಾಖಲೆ ನಿರ್ಮಿಸಿತು. ರಾಜ್ಕುಮಾರ್ ಚಿತ್ರಗಳ ಗಳಿಕೆ ಕಡಿಮೆ ಎಂಬ ಮಿಥ್ಯೆಯನ್ನು ಹೀಗೆ ಬಯಲು ಮಾಡಿದ ಪಾರ್ವತಮ್ಮನವರು ಸಹಜವಾಗಿಯೇ ವ್ಯವಹಾರದಲ್ಲಿ ಕಟ್ಟುನಿಟ್ಟಾದರು. ಖಡಾಖಂಡಿತ ಮಾತಿಗೆ ಹೆಸರಾದರು. ಆದರೆ ಯಾವತ್ತೂ ಚಿತ್ರರಂಗದಲ್ಲಿ ಕುಟುಂಬ ವಾತ್ಸಲ್ಯವನ್ನು ದೂರ ಮಾಡಲಿಲ್ಲ. ತಮ್ಮನ್ನು ನಂಬಿದ ಕಲಾವಿದರು ತಂತ್ರಜ್ಞರಿಗೆ ತಮ್ಮ ನಿರ್ಮಾಣದ ಚಿತ್ರಗಳಲ್ಲಿ ಅವಕಾಶವನ್ನು ಕೊಡುವುದನ್ನು ಮರೆಯಲಿಲ್ಲ. ಕಲಾವಿದರು ಕಷ್ಟದಲ್ಲಿದ್ದಾಗ ಆರ್ಥಿಕ ಸಹಾಯದ ಮೂಲಕ ಮಿಡಿದ ಹೃದಯಕ್ಕೆ ಸಾಟಿಯಿಲ್ಲ. ಆದರೂ ಅವರು ಪ್ರಚಾರ ಬಯಸಲಿಲ್ಲ. ಅವರು ಎಷ್ಟರ ಮಟ್ಟಿಗೆ ಪ್ರಚಾರದಿಂದ ದೂರವಾಗಿದ್ದರೆಂದರೆ ಮೈಸೂರಿನಲ್ಲಿ ಶಕ್ತಿಧಾಮ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿರುವುದು ಎಷ್ಟೋ ವರ್ಷಗಳ ಕಾಲ ಅನೇಕರಿಗೆ ಗೊತ್ತೇ ಇರಲಿಲ್ಲ. ಶಕ್ತಿಧಾಮವು ಆಶ್ರಯವಂಚಿತ ಹೆಣ್ಣು ಮಕ್ಕಳ ಪುನರ್ವಸತಿ ಕೇಂದ್ರ. ಅಲ್ಲಿ ಸ್ವಾವಲಂಬನೆಗಾಗಿ ವಿವಿಧ ತರಬೇತಿ ನೀಡಲಾಗುತ್ತದೆ. ನಿರ್ಮಾಪಕರಾಗಿ ಪಾರ್ವತಮ್ಮನವರು ಇದಕ್ಕೆ ಹಣ ತೊಡಗಿಸಿದರು. ರಾಜ್ಕುಮಾರ್ ಅವರ ಗಾಯನ ಮತ್ತು ಸಂಗೀತ ಸಂಜೆ ಕಾರ್ಯಕ್ರಮಗಳಿಂದ ಬಂದ ಹಣವನ್ನು ಈ ಸಂಸ್ಥೆಗೆ ಕೊಡುತ್ತಾ ಬಂದರು. ಈಗಲೂ ಈ ಸಂಸ್ಥೆ ಕ್ರಿಯಾಶೀಲವಾಗಿದೆ. ಪಾರ್ವತಮ್ಮನವರ ಹೃದಯವಂತಿಕೆಗೆ ಇನ್ನೊಂದು ನಿದರ್ಶನವನ್ನು ಹೇಳುತ್ತೇನೆ. ರಾಜ್ಕುಮಾರ್ ಅವರು ಪಾಲ್ಕೆ ಪ್ರಶಸ್ತಿಯಿಂದ ಬಂದ 1 ಲಕ್ಷ ರೂಪಾಯಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟಿದ್ದರು. ಅದನ್ನು ಠೇವಣಿಯಾಗಿಟ್ಟು ಬಡ್ಡಿ ಹಣದಲ್ಲಿ ಏನಾದರೂ ಕೆಲಸ ಮಾಡಬೇಕಾಗಿತ್ತು. ಆದರೆ ಠೇವಣಿ ನಿಷ್ಕ್ರಿಯವಾಗಿ ಕೂತಿತ್ತು. ಪುಂಡಲಿಕ ಆಲಂಬಿಯವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ಈ 1 ಲಕ್ಷ ರೂಪಾಯಿಗಳಿಗೆ ಇನ್ನೂ 4 ಲಕ್ಷ ಕೊಟ್ಟರೆ ಒಟ್ಟು 5 ಲಕ್ಷದ ಬಡ್ಡಿ ಹಣದಲ್ಲಿ ಪ್ರಶಸ್ತಿ ನೀಡಬಹುದೆಂದು ನನ್ನಲ್ಲಿ ಪ್ರಸ್ತಾಪಿಸಿದರು. ನಾನು ರಾಘವೇಂದ್ರ ರಾಜ್ಕುಮಾರ್ ಅವರಲ್ಲಿ ಪ್ರಸ್ತಾಪಿಸಿದೆ. ಅವರು ತಾಯಿ ಮತ್ತು ಸಹೋದರರ ಜೊತೆ ಮಾತನಾಡಿದರು. 2 ದಿನದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನನ್ನ ಮನೆಗೆ 4 ಲಕ್ಷ ರೂಪಾಯಿ ಚೆಕ್ ಕಳಿಸಿದರು. ನಾನು ಅವರನ್ನು ಸಂಪರ್ಕಿಸಿ ಮಾಧ್ಯಮದವರನ್ನು ಕರೆದು ಸಾಹಿತ್ಯ ಪರಿಷತ್ತಿಗೆ ಚೆಕ್ ಕೊಡುವಂತೆ ಒತ್ತಾಯಿಸಿದೆ. ತಾಯಿ ಮತ್ತು ಮಕ್ಕಳು ಸುತರಾಮ ಒಪ್ಪಲಿಲ್ಲ. ಅದಕ್ಕೆಲ್ಲ ಪ್ರಚಾರ ಬೇಡ, ನೀವೇ ಕೊಟ್ಟು ಬಿಡಿ ಎಂದರು. ನಾನೇ ಚೆಕ್ ತಲುಪಿಸಿದೆ. ಈಗ ಸಾಹಿತ್ಯ ಪರಿಷತ್ 5 ಲಕ್ಷದ ಠೇವಣಿಯ ಬಡ್ಡಿ ಹಣದಲ್ಲಿ 35,000 ರೂಪಾಯಿಗಳ ಡಾಕ್ಟರ್ ರಾಜ್ಕುಮಾರ್ ಸಂಸ್ಕೃತಿ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ಕೊಡುತ್ತಿದೆ. ಪ್ರಚಾರವಿಲ್ಲದೆ ಮಾಡುತ್ತಿರುವ ಮತ್ತೊಂದು ಕೆಲಸವನ್ನು ಇಲ್ಲಿ ಹೇಳಬೇಕು. ರಾಜ್ಕುಮಾರ್ ಅವರು ನೇತ್ರದಾನದ ಒಬ್ಬ ರೂವಾರಿ. ಅವರ ಆಶಯಕ್ಕನುಗುಣವಾಗಿ ನಾರಾಯಣ ನೇತ್ರಾಲಯಕ್ಕೆ ಬರುವ ಅರ್ಹ ಬಡರೋಗಿಗಳ ಹಣವನ್ನು ಪಾರ್ವತಮ್ಮನವರ ನೇತೃತ್ವದ ರಾಜ್ಕುಮಾರ್ ಟ್ರಸ್ಟ್ ಭರಿಸುತ್ತಿದೆ. ಇದೇ ಟ್ರಸ್ಟ್ನಿಂದ ಬಿಡದಿಯಲ್ಲಿ ನೇತ್ರ ಬ್ಯಾಂಕ್ ಒಂದನ್ನು ಸ್ಥಾಪಿಸಲಾಗಿದೆ. 2 ಆಂಬ್ಯುಲೆನ್ಸನ್ನು ಕೊಡಿಸಲಾಗಿದೆ. ಇಲ್ಲಿಯವರೆಗೆ ಈ ನೇತ್ರ ಬ್ಯಾಂಕ್ನಿಂದ ಸುಮಾರು 800 ಜನ ದೃಷ್ಟಿ ಪಡೆದು ಪ್ರಪಂಚವನ್ನು ನೋಡುತ್ತಿದ್ದಾರೆ. ಆದರೆ ಪ್ರಚಾರ ಪಡೆಯದೇ ಪಾರ್ವತಮ್ಮನವರು ಮತ್ತೆ ಬಾರದ ದೂರಕ್ಕೆ ಹೋಗಿದ್ದಾರೆ. ಪಾರ್ವತಮ್ಮನವರು ಭೌತಿಕವಾಗಿ ನಮ್ಮಿಂದ ದೂರವಾದರೂ ಅವರ ಸಾಧನೆ ಶಾಶ್ವತವಾಗಿ ಉಳಿದಿರುತ್ತದೆ.
ಸುಮಾರು 83 ಚಿತ್ರಗಳನ್ನು ನಿರ್ಮಾಣ ಮಾಡಿರುವ ಪಾರ್ವತಮ್ಮನವರ ಸಾಧನೆಯನ್ನು ಸರಿಗಟ್ಟುವ ಇನ್ನೊಬ್ಬ ನಿರ್ಮಾಪಕಿ ಭಾರತೀಯ ಚಿತ್ರರಂಗದಲ್ಲಿ ಇಲ್ಲ ಎನ್ನುವುದು ಕನ್ನಡಿಗರ ಹೆಮ್ಮೆ. ಕನ್ನಡಕ್ಕೆ ಜಯಮಾಲಾ, ರಮ್ಯಾ, ಸುಧಾರಾಣಿ, ರಕ್ಷಿತಾ, ಆಶಾರಾಣಿ ಮುಂತಾದ ನಾಯಕಿಯರನ್ನು ಕೊಟ್ಟ ಕೀರ್ತಿಯು ಪಾರ್ವತಮ್ಮನವರಿಗೆ ಸಲ್ಲಬೇಕು. ಕನ್ನಡ ಕಾದಂಬರಿಗಳನ್ನು ಓದುವ ಅಭಿರುಚಿಯಿದ್ದ ಪಾರ್ವತಮ್ಮನವರು ಸ್ವತಃ ಕೆಲವು ಕಾದಂಬರಿ ಆಧಾರಿತ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಲ್ಲದೆ ಬೇರೆಯವರಿಗೂ ಪ್ರೇರಣೆಯಾದರು. ಬಯಲುದಾರಿ ಚಿತ್ರವನ್ನು ಅನಂತ್ನಾಗ್ ಅವರನ್ನು ಹಾಕಿಕೊಂಡು ಮಾಡಲು ಭಗವಾನ್ ಅವರಿಗೆ ಹೇಳಿದವರು ಪಾರ್ವತಮ್ಮ ಎಂಬ ಸತ್ಯವೇ ಅವರ ವಿಶಾಲ ಹೃದಯವಂತಿಕೆಗೆ ಒಂದು ಸಾಕ್ಷಿ. ನಿಜ, ಪಾರ್ವತಮ್ಮನವರು ಭೌತಿಕವಾಗಿ ಇನ್ನಿಲ್ಲ, ಆದರೆ ಅವರ ಸಾಧನೆಗೆ ಸಾವಿಲ್ಲ.